ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕು ಪಾಳ ಕ್ರಾಸ್ ಟು ಹಾನಗಲ್ ರಸ್ತೆಯಲ್ಲಿ ದಿನನಿತ್ಯ ಟಿಪ್ಪರ್ನ ಕಿರಿಕಿರಿ ಮತ್ತು ಎಂಸೆಟ್ ಓವರ್ಲೋಡ್ ಹಾಕಿ ಸರಿಯಾದ ತಾಡ್ಪಲ್ ಮೇಲೆ ಹಾಕುವುದಿಲ್ಲ ಎಂದು ಸಾರ್ವಜನಿಕರು ದಿನಕ್ಕೆ ಧೂಳು ತಿನ್ನುವಂತ ಪ್ರಸಂಗ ಎದುರಾಗಿದೆ. ಹೊಸನಗರ, ಪಾಳ ಮತ್ತು ಕೊಪ್ಪರಿಸಿಕೊಪ್ಪ ಸುಮಾರು 4-5 ಹಳ್ಳಿ ಜನರಿಗೆ ಆರೋಗ್ಯದ ಸಮಸ್ಯೆ ಕಾಡಲು ಪ್ರಾರಂಭವಾಗಿದೆ. ಸಣ್ಣ ಗಾಡಿ ಇವರಿಗೂ ಬಹಳ ಕಿರಿಕಿರಿಯಾಗಿದೆ. ಇದನ್ನು ಕಂಡು ಗಾಡಿಗಳನ್ನು ತಡೆದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ. ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅನಿವಾರ್ಯವಾಗಿದೆ ಎಂದು ವಕೀಲರಾದ ಚನ್ನಬಸಗೌಡ ಪಾಟೀಲ್ ತಿಳಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಮಂಜುನಾಥ್ ಎಂ ಪೂಜಾರ್, ಗಣಪತಿ ಆಡೂರ್, ನಾಗನಗೌಡ ಶಿವನಗೌಡರು, ಸುರೇಶ್ ಪಾಟೀಲ್, ಸಿದ್ದನಗೌಡ ಪಾಟೀಲ್, ನಾಗಪ್ಪ ಅಂಗಡಿ, ಕುಮಾರ್ ಪಾಟೀಲ್ ಹಲವಾರು ಸಾರ್ವಜನಿಕರು ಹಾಜರಿದ್ದರು. ಸಿಐ ಪಟೇಲ್ ವಕೀಲರು ಅಂತ ಇವರು ಮೈನ್ಸ್ ಗಾಡಿಯರು ರೂಟ್ ಮ್ಯಾಪ್ ಇಲ್ಲಿಲ್ಲ, ಬೇರೆ ರೂಟ್ ಐತಿ, ಆದರೂ ಇಲ್ಲಿ ಬರ್ತಾರೆ. ಎಕ್ಸೆಸ್ ಲೋಡ್ ಹಾಕ್ತಾರೆ, ಓವರ್ಲೋಡ್ ಹಾಕ್ತಾರೆ. ಆಮೇಲೆ ಮ್ಯಾಗೆ ಇದು ಮಾಡೋಂಗಿಲ್ಲ, ಸೀಟ್ ಹಾಕೋಂಗಿಲ್ಲ. ಇವ್ರಿಗೆ ಹೇಳಿ ಆರ್ ಟಿ ಒಗೆ ಹೇಳಿದ್ವಿ, ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಈ ಸಲ ಎಲ್ಲ ಗಾಡಿಯನ್ನು ತರಬಿಸ್ತೀವಿ, ಎಲ್ಲ ಜನ ಸೇರಿ. ರೋಡ್ ಬಗ್ಗೆ ರೋಡು ಪೂರ್ತಿ ಹಾಳಾಗೈತಿ. ಕಂಪ್ಲೀಟ್ 1 ಕಿಲೋಮೀಟರ್ ರೋಡು ಏನೂ ಇಲ್ಲ. ಎಲ್ಲ ಸಾರ್ವಜನಿಕರು ಕೂಡಿ ಈ ಗಾಡಿಯನ್ನು ತರಬಿಸ್ತೀವಿ. ಇದ್ರ ಬಗ್ಗೆ ಸೂಕ್ತ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಕೇಳ್ಕೊಳ್ತಾರೆ. ವರದಿಗಾರರು ಬಸವಂತಪ್ಪ ಪೂಜಾರ್, ಕೆಜೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್